ಇವತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರನ್ನ ಸಂದರ್ಶನ ಮಾಡುವಂತಹ ಸಮಯ ಇದು. ಒಂದು ದೊಡ್ಡ ಗಡಿಯನ್ನ ಪಾರಾಗಿ ಬಂದಿರತಕ್ಕಂಥ ವ್ಯಕ್ತಿ, ಸದಾ ಎನರ್ಜೆಟಿಕ್ ವ್ಯಕ್ತಿ ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ, ಶಿವಣ್ಣ ಅಂತ ಹೇಳಿದ್ರೆ ಯಾವುದೇ ಸ್ಟೇಜಲ್ಲಿರಲಿ ಒಂದು ಮಗು ಥರ ಇರ್ತಾರೆ. ಅಲ್ಲಿ ಯಾರಾದರೂ ಫ್ರಂಟ್ ರೋಲಿ ಜರ್ನಲಿಸ್ಟು ಫ್ರೆಂಡು ಯಾರಿದ್ರು ಅವ್ರಿಗೊಂದು ತಮಾಷೆ ಮಾಡ್ತಿರ್ತಾರೆ. ಅಷ್ಟು ಲೈವ್ಲಿ ಆಗಿರ್ತಕ್ಕಂಥ ಮನುಷ್ಯ ಶಿವಣ್ಣ. ಅವ್ನು ಯಾವಾಗ ನೋಡಿದಾಗಲೂ ಕೂಡ ಎಲ್ಲಿಂದ ತರ್ತಾರಪ್ಪ ಎನರ್ಜಿನ, ಉತ್ಪ್ರೇಕ್ಷೆ ಅಲ್ಲ ಅಥವಾ ಮುಖಸ್ತುತಿನೂ ಅಲ್ಲ, ಇದು ಈ ಎನರ್ಜಿ ಎಲ್ಲಿಂದ ತರ್ತಾರೆ ಇವರು ಅಂತ ದೊಡ್ಡ ಪ್ರಶ್ನೆ ಇತ್ತು. ಅನೇಕ ಬಾರಿ ಅನೇಕ ಜನರಿಗೆ ಅವ್ರಿಗೆ ಗೊತ್ತಿಲ್ಲದಂತೆಯೇ ಶಿವಣ್ಣನಿಗೇನೋ ದೃಷ್ಟಿ ಆಗದೆ ಇರಲಿ, ಎಲ್ಲಿ ಹೋದರೂ ಡ್ಯಾನ್ಸ್ ಆಡ್ತಾರೆ. ಟಾಗರು ಸಾಂಗ್ ಹಾಕಲಿ, ಯಾವ ಸಾಂಗ್ ಆಗಲಿ ಡ್ಯಾನ್ಸ್ ಹಾಕ್ತಾರೆ. ಯಾವತ್ತೂ ಎಂಟರ್ಟೈನ್ಮೆಂಟ್ಗೆ ಮೋಸ ಮಾಡೋದಂತ ವ್ಯಕ್ತಿನೇ ಅಲ್ಲ ಅಂತ ಶಿವಣ್ಣ ನಮಗೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ. ಸ್ವಾಗತ ಶಿವಣ್ಣ. ಥ್ಯಾಂಕ್ ಯು. ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಒಂದೊಂದು ದೊಡ್ಡ ಗಡಿ ಪಾರಾಗಿ ಬಂದಿದ್ದೀರಿ ಶಿವಣ್ಣ. ಮಾತಿಗೆ ಸಿಕ್ಕಿರಲಿಲ್ಲ ನೀವು. ಕನ್ನಡ ಕುಲಕೋಟಿಯ ದೊಡ್ಡ ಪ್ರಾರ್ಥನೆ ಮತ್ತು ಈ ದೊಡ್ಡ ಮನೆ ಮೇಲೆ ಈ ನಾಡು ಇಟ್ಟಿರ್ತಕ್ಕಂಥ ಒಂದು ಕೃಪೆ ಆಶೀರ್ವಾದ ಅಂತ ಕರೆದು ತಪ್ಪಾಗ್ಲಿಕ್ಕಿಲ್ಲ. ಅದು 100% ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಯಾಕಂದ್ರೆ ಇವತ್ತು ನಾವು ಎಲ್ಲೇ ಹೋದ್ರು ಯಾಕೆ ಹೇಳ್ತೀವಂದ್ರೆ, ಮನೇಲಿ ಮಾಡ್ತಾರೆ ಪೂಜೆ, ಅಫ್ಕೋರ್ಸ್ ಮನೆಯವರು, ವೈಫು ಇಲ್ಲ ಸಂಬಂಧಿಕರು ಅವರೆಲ್ಲ ಮಾಡೋದು ಸಹಜ. ಶಿವಣ್ಣ ಹಿಂಗೆ ಆಗ್ಬಿಟ್ಟಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಭಿಮಾನಿಗಳು, ಬರೀ ಈ ಅಭಿಮಾನಿಗಳಂತಾರೆ, ಎಲ್ಲ ಆರ್ಟಿಸ್ಟ್ ಅಭಿಮಾನಿಗಳಿಗೂ ಒಂದು ಕನ್ಸರ್ನ್ ಇತ್ತು, ಈಗ ಶಿವಣ್ಣ ಬರಬೇಕು, ಚೆನ್ನಾಗಾಗಬೇಕು. ಅದು ಅಪರೂಪ ಸಿಗೋದು. ಇವು ಜಲಸಿ ಇರುತ್ತೆ, ಬಟ್ ಅದೇನೋ ನನ್ನ ಭಾಗ್ಯನೇ ಏನೋ ಗೊತ್ತಿಲ್ಲ, ನನ್ನ ಇದರಲ್ಲಿ ಆ ಜಲಸಿ ಇರಲಿಲ್ಲ ಪಾಪ. ಎಲ್ಲರೂ ಒಳ್ಳೇದೇ ಬಯಸ್ತಾ ಇದ್ರು. ಬಹುಶಃ ಅದು ನನಗೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ದಾಟ್ ವೇ. ಇಲ್ಲಾಂದ್ರೆ ಯಾರಿಗೂ ಈ ಬ್ಲೆಸ್ಸಿಂಗ್ ಬರಲ್ಲ. ಬಟ್ ಅದೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಸಮ್ಟೈಮ್ಸ್ ಹಂಗೆ ಆಗಿದ್ದಕ್ಕೆ ದೇ ಮೈಟ್ ಚೇಂಜ್ ಆಲ್ಸೋ, ಅದು ಇರ್ಬೋದು. ಬಟ್ ಅದು ಅಪಾರ್ಟ್ ಫ್ರಮ್ ದಟ್, ಬಟ್ ಶಿವಣ್ಣ ಯಾಕೆ, ಬಿಕಾಸ್ ಐ ಡೋಂಟ್ ಇಂಟರ್ಫಿಯರ್ ಇನ್ ಎನಿಬಡೀಸ್ ಬಿಸ್ನೆಸ್. ಯಾರದೇ ಬಿಸ್ನೆಸ್ಲಾಗಲಿ ಇಂಟರ್ಫಿಯರೆನ್ಸ್ ಇರಲ್ಲ. ಬಟ್ ಏನಿರುತ್ತೆ ನಾನು ನ್ಯಾಯವಾಗಿ ಹೇಳ್ತೀನಿ ಅಷ್ಟೇ. ಏನೇ ಇದು ಅದೇ ಶಿವಣ್ಣ, ಅದೇ ಇಷ್ಟ ಆಗಿದೆ. ಅಂದ್ರೆ ದೊಡ್ಡ ಸ್ಟಾರ್ ಇದ್ದಾರೆ, ನಟ ಇದ್ದಾರೆ, ನಟಿ ಇದ್ದಾರೆ, ಅವ್ರಿಗೇನೋ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಇಲ್ಲೂ ಡಿಸ್ಕ್ಲೋಸ್ ಆಗಲ್ಲ ಶಿವಣ್ಣ. ಅದು ಎಲ್ಲೂ ಅವ್ರು ಹೊರಗಡೆ ತರಲ್ಲ ಅದನ್ನ. ಬಟ್ ಶಿವಣ್ಣ ಆ ಥರ ಮುಚ್ಚು ಮರೆ ಅದೆಲ್ಲ ಏನೂ ಇಲ್ಲ. ಹಿಂಗಿದೆ, ಹಿಂಗೆ ಟ್ರೀಟ್ಮೆಂಟ್ ಹೋಗ್ತಾ ಇದ್ದೀನಿ, ಹಿಂಗೆ ಬರ್ತಿದ್ದೀನಪ್ಪ, ಒಂದು ಫ್ಯಾನ್ಸ್ ಒಂದು ಅಪ್ಡೇಟ್ ಕೊಡ್ತಾರೆ. ಅದು ಹೇಗೆ ಅಷ್ಟು ಸಿಂಪ್ಲಿಸಿಟಿ ಹೇಗೆ ಸಾಧ್ಯ, ಅಷ್ಟು ನೇರವಂತಿಕೆ ಅದು ಹೇಗೆ ಸಾಧ್ಯ? ಏನಾಗುತ್ತೆ ಅಂದ್ರೆ ರಮಕಾಂತ್ ನೋಡಿ, ಇವಾಗ ನಾವು ಎಲ್ಲದಕ್ಕೂ ಬೇಕಂದ್ರೆ ನಾವು ಪಿಕ್ಚರ್ ಪ್ರಮೋಷನ್ ಬೇಕಂದ್ರೆ ಬಂದು ಆಡಿಯನ್ಸ್ಗೆ ಹೇಳ್ತೀವಿ, ನಮ್ಮ ಪಿಕ್ಚರ್ ಬಂದು ನೋಡಿ ಅಂತೀವಿ. ಯಾತಿಗೆ ನೋಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಆ್ಯಂಡ್ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಫಂಕ್ಷನ್ ಇರ್ಬೇಕಾದ್ರೆ ಕರಿತೀವಿ, ತೋರಿಸ್ತೀವಿ ಜನಗಳಿಗೆ, ಮದುವೆ ಮಾಡ್ತೀವಿ ಮಗಳಿಗೆ, ಇಲ್ಲಾಂದ್ರೆ ಫಂಕ್ಷನ್ಸ್ ಇರುತ್ತೆ, ಆ ಹಬ್ಬ ಕವರ್ ಮಾಡ್ತೀವಿ. ಎಲ್ಲಾದ್ರೂ ಹೇಳೋ ವ್ಯಕ್ತಿ ಇದು ಮಾತ್ರ ಯಾಕೆ ಮುಚ್ಚಿಡ್ಬೇಕು? ಇದು ನಾಚಿಕೆ ಅನ್ಬೋದು. ನಾನು ಮಾಮೂಲಿ ಮನುಷ್ಯ, ಸ್ಟಾರ್ ಅನ್ನ ತೆಗೆದಾಕ್ಬಿಡಿ. ಶಿವರಾಜ್ ಕುಮಾರ್ ರಾಜ್ಕುಮಾರ್ ಮಗ ಅನ್ನೋದು ಬಿಟ್ಟು, ಇಲ್ಲ ಶಿವರಾಜ್ ಕುಮಾರ್ ಒಬ್ಬ ಹ್ಯಾಟ್ರಿಕ್ ಹೀರೋ, ನಾಟ್ಯ ಸಾರ್ವಭೌಮ ಅನ್ನೋದು ಬಿಟ್ಟು, ನಿಮ್ ತರ ಮಾಮೂಲಿ ಮನುಷ್ಯ. ನನಗೂ ಬರುತ್ತೆ, ಎಲ್ಲರಿಗೂ ಬಂದಂಗೆ ಡಿಸೀಸ್ ಬಂದಂಗೆ ನನಗೂ ಬರುತ್ತೆ. ನನಗೆ ಬಂದಿದ್ದು ನನ್ನ ಪಾಲಿಗೆ ಬಂದಿದೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಈಗ ನೋಡೋಕೆ ನನಗೆ ಇಡೀ ದೇಹದ ಫುಲ್ಲಾಗೆ ಇದೆ. ಒಂದು ಫಸ್ಟ್ ಕೈ ಫ್ರಾಕ್ಚರ್ ಆಗಿದೆ ಆಸೆಗೊಬ್ಬ ಮೆಸೆಗೊಬ್ಬ ಟೈಮ್ನಲ್ಲಿ. ನೆಕ್ಸ್ಟ್ ಅನ್ರಿಸಮ್, ಒಂದು ಬ್ರೈನ್ ಒಂದು ಪ್ಯಾರಿಸ್ ಒಂದು ಸರ್ಜರಿ ಆಗುತ್ತೆ. ಅದು ಒಂದು ಅಷ್ಟೇ. ಎವ್ರಿಥಿಂಗ್ ಇಟ್ ಕನ್ಸರ್ನ್. ಆಮೇಲೆ ಹಾರ್ಟ್ ಹಿಲ್ ಸ್ಟಂಟ್ ಇದೆ. ಅದಾದ್ಮೇಲೆ ಇಲ್ಲಿ ರೈಟ್ ಶೋಲ್ಡರ್ಲಿ ರೊಟೇಟರಿ ಕಾಫ್ ಅಂತ ಒಂದು ಇಂಗ್ಲೆಂಡ್ ಒಂದು ಸರ್ಜರಿ ಮಾಡಿಸ್ತೀನಿ. ನೆಕ್ಸ್ಟ್ ಲಾಸ್ಟ್ಲಿ ಇಲ್ಲಿ ಬಂದಿದೆ. ಓಕೆ. ಆಮೇಲೆ ಕಾಲಲ್ಲಿ ಫ್ರಾಕ್ಚರ್ ಆಗಿದೆ. ಅದು ಎಷ್ಟು ಸತಿ ಆಗಿದೆ ನನಗೆ ಗೊತ್ತಿಲ್ಲ. ಫುಲ್ ಬಾಡಿ ಸರ್ವಿಸ್, ಫುಲ್ ಬಾಡಿ. ಸೊ ನಾನು ಮಾಮೂಲಿ ಮನುಷ್ಯನೇ. ಬಟ್ ಇದು ನಾವು ಹೇಳ್ಬಾರ್ದು ಅನ್ನೋದು ಎಷ್ಟು ಸರಿ ಇಲ್ಲ. ಓಕೆ, ಹೇಳ್ಬಿಡೋಣ, ಪರವಾಗಿಲ್ಲ, ಏನಿದೆ. ಸಪೋಸ್ ನಾಳೆ ಏನಾದ್ರೂ ಯಾರು ಬ್ಲೇಮ್ ಆಗಬಾರ್ದು, ಫ್ಯಾಮಿಲಿ ಮೆಂಬರ್ಸ್ ಬ್ಲೇಮ್ ಆಗಬಾರ್ದು. ಎಸ್ಪೆಷಲಿ ನಮ್ಗೆ ಮುಚ್ಚಿಟ್ಬಿಟ್ರು, ಹೇಳಿಲ್ಲ. ಯಾಕೆ ಹೆಚ್ಚು ಕಡಿಮೆ ಆಗೋದಾಗ ಏನಾಯ್ತಂದ್ರೆ, ಲೆಟ್ ಮಿ ಬಿ ಫ್ರಾಂಕ್, ಜನಗಳು ಮಾತುಗಳು ಬರೋದು ಬೇಡ, ಓಪನ್ ಆಗಿದ್ರಪ್ಪ ಆಯ್ತು. ಯಾಕಂದ್ರೆ ನನಗೂ ಭಯ ಆಯ್ತು. ಯಾಕಂದ್ರೆ ಇದು ಏನಾಗುತ್ತೆ, ನಾವು ಕ್ಯಾನ್ಸರ್ ಅಂತ ಎಲ್ಲರೂ ಎದುರ್ತೀವಿ. ಏನಾಗುತ್ತಪ್ಪ. ಯಾಕಂದ್ರೆ ನನಗೆ ಫಸ್ಟ್ ಜ್ಞಾಪಕ ಬಂದಿದೆ ಒಂದೇ ಥಿಂಗು. ನನ್ಗೇನ್ ಕಮಿಟ್ಮೆಂಟ್ ಇತ್ತು, ಯಾವ್ದು ಆಲ್ಮೋಸ್ಟ್ ರಿಲೀಸಿಂಗ್ 45, ದಟ್ ವಾಸ್ ದ ಮೈನ್. ಅದು ಮುಗಿಸ್ಬಿಡ್ಬೇಕು, ಫಸ್ಟ್ ಮುಗಿಸ್ಬೇಕು.
ಯಾಕೆ ರಿಲೀಸ್ ಬಂತು, ಅದು ತೊಂದರೆ ಆಗ್ಬಾರ್ದು ಯಾರಿಗೂ. ತೊಂದರೆ ಆಗಬಾರ್ದು. ಅದು ನನಗೆ ಒಂದು ಫೇವ್ರೆಟ್ ಫಿಲ್ಮ್ ಅದು. ಸಪೋಸ್ ನಾಳೆ ದಿನ ಏನಾದರೂ ನನಗೆ ಆಗಲಿಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ, ಆಮೇಲೆ ಏನ್ ಮಾಡೋದು, ಇಷ್ಟೊಂದು ಹಾಕಿರ್ತಾರೆ ದುಡ್ಡನ್ನ, ನಾವು ನಮ್ಮಿಂದ ನೋ, ಲೆಟ್ ಅಸ್ ಫಿನಿಶ್ ಆಫ್. ನಾವು ಹೋಗೋಕೆ ಮುಂಚೆ ಡಬ್ಬಿಂಗು ಮುಗಿಸ್ಬಿಟ್ಟು ಹೋಗಿದ್ವಿ. ಅವರೆಲ್ಲ ಬಂದ್ಬಿಟ್ಟು ಮಾಡೋಣ, ಇಲ್ಲ ಬೇಡ ಮುಗಿಸ್ಬಿಟ್ಟು ಹೋಗ್ತೀನಿ. ಇವ್ರೆ ಬಂದ್ಬೇಕಾದ್ರೆ ಟಯರ್ಡ್ ಆಗ್ಬಿಟ್ರೆ ನಮ್ಮ ವಾಯ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ. ಯಾಕೆ ಇಟ್ ಮೈಟ್ ಟೇಕ್ ಸಮ್ ಟೈಮ್ ಫಾರ್ ಮೀ ಟು ಡಬ್ ಆಲ್ಸೋ. ಯಾಕಂದ್ರೆ ಇಟ್ಸ್ ಅ ಮೇಜರ್ ಸರ್ಜರಿ. ಅವ್ರ ಡಾಕ್ಟರ್ ಹೇಳಿದ್ರಲ್ಲ, ಇದು ಸರ್ಜರಿ ಹೆಂಗಂದ್ರೆ ಒಂದ್ಸತಿ ಓಪನ್ ಮಾಡಿದ್ರೆ ಸ್ಟಮಕ್ ಇಲ್ಲಿ ಅಬ್ಡಮನ್ ಓಪನ್ ಮಾಡಿದ್ರೆ 6 ಆಪರೇಷನ್ ಪುಟ್ ಟುಗೆದರ್ ಇಸ್ 1 ಆಪರೇಷನ್. ಓಕೆ, 6 ಆಪರೇಷನ್. ಅವರು 5.5 hours ಹೊರಗಾಡಬೇಕು, ಇದು ತೆಗಿಬೇಕು, ಅದನ್ನ ಅಟ್ಯಾಚ್ ಮಾಡಬೇಕು, ಹೊಸಾದ್ ಮಾಡಿ ಅಟ್ಯಾಚ್ ಮಾಡಬೇಕು. ಅದಕ್ಕೆ ಅದು ಚಿಕ್ಕಾಪಟ್ಟೆ ಸರ್ಕಸ್ ಇದೆ. ಓಕೆ, ಬಟ್ ಅವ್ರು ಅದನ್ನ ಬಹಳ ಈಸಿಯಾಗಿ ಹೇಳಿದ್ರು ಆ ಡಾಕ್ಟರ್ ಮುರುಗೇಶನ್ ಅವರು, ಬಹಳ ಈಸಿಯಾಗಿ ಹೇಳಿದ್ರು. ಬಟ್ ನೀವು ಹೆದರಬಾರ್ದು, ಕಾನ್ಫಿಡೆನ್ಸ್ ಅಂದ್ರೆ ಅವ್ರು ರಿಸ್ಕ್ ರೇಟ್ ಹೇಳಿಲ್ಲ ಅಂದ್ರೆ ಆತರ ಇತ್ತು. ಸೊ ಅಪಾರ್ಟ್ ಫ್ರಮ್ ಇದು ನನಗೇನಾಗಿದೆ ಅಂದ್ರೆ, ಇಷ್ಟೆಲ್ಲ ಇದೆ, ನಾಳೆ ದಿನ ಏನಾದ್ರೂ ಇದಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಬ್ಲೇಮ್ ಮಾಡ್ತಾರೆ, ಮಾಡಬಾರ್ದು. ಲೆಟ್ ಇಸ್ ಬಿ ಓಪನ್ ಬುಕ್ ಆಗಿರ್ಬೇಕು. ಐ ಶುಡ್ ಬಿ ಓಪನ್ ಬುಕ್ ಟು ದ ಪೀಪಲ್. ಇದು ನಾನು ನಾಳೆ ದಿನ ಬೇಡ, ಯಾಕಂದ್ರೆ ನನಗೆ ಬಂದ್ಬಿಟ್ಟು ನಾಳೆ ದಿನ ಸಪೋಸ್ ದೇ ಮೈಟ್ ಟೇಕ್ ಇಟ್ ಆಸ್ ಇನ್ಸ್ಪಿರೇಷನಲ್ ಆಗೂ ತಗೋಬಹುದು, ಧೈರ್ಯ ಫೇಸ್ ಮಾಡೋದು ಇನ್ಸ್ಪಿರೇಷನ್ ತಗೋಬಹುದು. ಅಪಾರ್ಟ್ ಫ್ರಮ್ ದಟ್ ನಾವು ಜನಗಳಿಗೆ ಮುಂದೆ ಹೋಗೋಣ. ಅವಾಗ ನೋಡಿ ಎಷ್ಟು ಪ್ರೇಯರ್ಸ್ ಬಂತು ನನಗೆ. ನೋ ಕ್ಯಾಸ್ಟ್, ನೋ ರಿಲಿಜನ್, ಎಲ್ಲಾ ಜನ ಬಿಯಾಂಡ್ ದ ಬೌಂಡ್ರೀಸ್, ಎಲ್ಲರೂ ಈ ಒಂದು ಆಶೀರ್ವಾದ ಸಿಗೋದಿದೆಯಲ್ಲ, ಇಟ್ಸ್ ಓನ್ಲಿ ಬ್ಲೆಸ್ಸಿಂಗ್ಸ್. ನೀವೆಲ್ಲ ಯಾಕೆ ಹೀಗೆ ಶಿವಣ್ಣ ಅಂದ್ರೆ, ಅದು ಬೀಟ್ ಶಿವಣ್ಣ, ಬೀಟ್ ಅಣ್ಣ ಅವರು ಹಿಂದೆ ಇದ್ದಾರೆ, ರಜನಿಕಾಂತ್ ಅವರು, ಸಿಂಪ್ಲಿಸಿಟಿಯಿಂದ ಒಂದು ರೀತಿಯಲ್ಲಿ ಖ್ಯಾತಿಯ ಉತ್ತುಂಗಕ್ಕೆ ಹೋದಂತಹ ಕೆಲವರು ಹೆಸರಿಸೋದಾದ್ರೆ ನೀವೆಲ್ಲ ನಿಂತ್ಕೋತೀರಿ. ಅಷ್ಟೇ ಸರಳ. ಈಗ ದೊಡ್ಡ ಮನೆಯ ದೊಡ್ಡ ಕುಡಿ, ಆ ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್, ಇದೇನೇ ಇದ್ರೂ ಕೂಡ ಅದೇನು ಇಲ್ದಂತೆ ಬದುಕಕ್ಕೆ ಸಾಧ್ಯ ಅಂತ ನೀವಾಗ್ಲಿ ಅಪ್ಪು ಅವರಾಗ್ಲಿ ಹೆಂಗ್ ನೀವು ಸಾಧ್ಯ ಆಯ್ತು ಅಂತ? ಏನೊಂದು ಸೇಯಿಂಗ್ ಇದೆ ಅಂದ್ರೆ ನೋಡಿ, ಎಷ್ಟು ನಾವು ಹುಟ್ಟು ಎಷ್ಟು ಸಹಜನೋ ಸಾವು ಅಷ್ಟೇ ಸಹಜ. ಶಿವಣ್ಣ ಜೇಬಲ್ಲಿ 20,000 ರೂಪಾಯಿ ಇದ್ರೆ ಹಿಡಿಯಕ್ಕಾಗಲ್ಲ ಶಿವಣ್ಣ, ಫ್ರಾಂಕ್ಲಿ ಸ್ಪೀಕಿಂಗ್. 100%. 20,000 ಇದ್ದು ಬಿಡ್ಲಿ ಜೇಬಲ್ಲಿ, ಅವತ್ತು ಹಿಡಿದು ಕೂರ್ಸೋದೇ ಕಷ್ಟ, ಬಹಳ ಕಷ್ಟ. ಏನು ಅದು ಮನುಷ್ಯನ ಲೈಫ್ ಅಷ್ಟೇನೆ. ಇಟ್ಸ್ ಲೈಫ್. ಸಮ್ ಪೀಪಲ್ ಬೀಯಿಂಗ್ ಲೈಕ್ ದಟ್, ಅದೇನು ಮಾಡೋಕ್ಕಲ್ಲ. ಅಪಾರ್ಟ್ ಫ್ರಮ್ ದಟ್ ನಾವೇನಂದ್ರೆ, ನನ್ಗೆ ಯಾಕೆ ಇದು ಬಂತು, ವೈರಾಗ್ಯ ಅಲ್ಲ, ಇಲ್ಲ ಫಿಲಾಸಫಿ ಇಲ್ಲ ಅಪ್ಪಾಜಿ ನೋಡಿ ಕಲ್ತಿದೀವಿ ಜಾಸ್ತಿ. ನಾವೆಲ್ಲ ಫ್ಯಾಮಿಲಿಯಾಗಿ ಅಪ್ಪಾಜಿ ಅಮ್ಮನ್ ನೋಡಿ ಅವ್ರು ಯಾವತ್ತು ನಾವು ಕಷ್ಟಪಟ್ಟಿದೀವಿ ಅಂತ ಯಾವತ್ತು ಹೇಳ್ದವ್ರಲ್ಲ. ಬಂದಕ್ಕಂತ ನಮ್ದು ದೇವ್ರ ಕಣ್ ತೆಗ್ದ, ನಾವು ಮಾಡ್ದು ಅದು ಮಾಡಿದ್ವಿ. ಹೆಂಗಂದ್ರೆ ಹೆಂಗ್ ಉಳಿಸ್ಬೇಕು, ಹೆಂಗ್ ಫ್ಯಾಮಿಲಿ ನಡೆಸ್ಬೇಕು, ಅಂದ್ರೆ ನಾವೆಲ್ಲ ಹೆಂಗೆ ಯಾತಿಗೆ ಬಸ್ಲು ಹೋಗೋದು. ಸ್ಕೂಲ್ ಟೈಮ್ ಎಲ್ಲ ಬಸ್ಲು ಹೋಗ್ತಿದ್ವು. ರಾಜ್ಕುಮಾರ್ ಮಕ್ಳಾಗಿ ಇತ್ಕೊಂಡು ಕಾಲೇಜ್ಗೆ ಬಸ್ಲು ಹೋಗ್ತಾ ಇದ್ವಿ. ಕಾಲೇಜ್ಗೂ ಬಸ್ಸಲ್ಲಿ ಬೈಕ್, ಕಾರು, ನಥಿಂಗ್ ಲೈಕ್ ಎ ನಾರ್ಮಲ್ ಸ್ಟೂಡೆಂಟ್. ಹೇಳಿದ್ರೆ ಕೊಡಿಸ್ತಿದ್ರು ಕಾರು, ಖಂಡಿತ ಕೊಡಿಸ್ತಾ ಇದ್ರು. ಬಟ್ ನೀವು ಯಾವತ್ತೂ ಕೇಳಿಲ್ಲ. ಇಲ್ಲ, ಯಾತಿಗೆ ಅದು ಬರ್ಲಿಲ್ಲ ಮೈಂಡ್ಗೆ. ಈಗ ನಮ್ ಫ್ರೆಂಡ್ಸ್ ಹಂಗ ಇರ್ಲಿಲ್ಲ. ರಾಜ್ಕುಮಾರ್ ಮಗೆ ಮಚ ಕೇಳ್ರ, ಕಾರ್ ಕೇಳ್ರ, ಅದೆಲ್ಲ ಇರ್ಲಿಲ್ಲ. ಓಕೆ, ನಾವು ಪಾರ್ಟಿ ಮಾಡ್ಬೇಕಂದ್ರೆ ಎಲ್ಲಾರು ವಿ ಯೂಸ್ ಟು ಪೋಲಿನ್. ಎಲ್ಲಾರು ಅಮೌಂಟ್ 5 ರೂಪಾಯಿ, ನಾನು 10 ರೂಪಾಯಿ. ಸಿ ಇಟ್ ವಾಸ್ ಫನ್. ಓಕೆ, ಅದಿತ್ತು ಹೊರ್ತು. ಬಟ್ ನನಗೆ ಅದು ಪುಣ್ಯ. ಸಿ ಇಷ್ಟೆಲ್ಲ ಬರ್ಬೇಕಾದ್ರೆ ಮನುಷ್ಯ ಒಳ್ಳೆನಾಗಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ ಅನ್ಸುತ್ತೆ. when you got friends like ನೇರವಂತಿಕೆ ಇದ್ರೆ ಸಾಕು, ಸಹಜ. ಇದು ಹಿಂಗ್ ಟ್ರಾವೆಲ್ ಆಯ್ತು. ಫ್ಯಾಮಿಲಿ ಒಂದ್ ಕಡೆ, ಇದೊಂದ್ ಕಡೆ. ಆಮೇಲೆ ನಾನೇನ್ ಅನ್ಕೊಂಡೆ, ಹುಟ್ಟು ಎಷ್ಟು ಸಹಜನೋ ಸಾವು ಅಷ್ಟೇ ಸಹಜ. ಮಿಡಲ್ ಏನಿದೆ ನಮಗೆ, ಆ ಬಾಳ್ಬೇಕು ಅಷ್ಟೇನೆ. ಚೆನ್ನಾಗಿ ಬಾಳ್ಬೇಕು, ನಾವು ಬಾಳ್ಬೇಕು, ಬಾಳಕ್ಕೂ ಬಿಡ್ಬೇಕು. ನಾನೊಬ್ನೇ ಬಾಳಿದ್ರೆ ಹೆಂಗೆ, ತಪ್ಪಲ್ವಾ? ಅವರು ಬಾಳ್ಬೇಕು, ಎಲ್ಲರೂ ಬಾಳ್ಬೇಕು. ಸೊ ಇದು ಹಂಗೆ ಫಾರ್ಮೇಟ್ ಆಯ್ತು, ಇವೆಂಟ್. ಬಟ್ ಅದಕ್ಕಂತ ನಾನೇನು ಪಾರ್ಟಿ ಮಾಡಿಲ್ಲ ಅಂತ ನಾನು ಸುಳ್ಳೆಲ್ಲ ಹೇಳಲ್ಲ. ಐ ಎಂಜಾಯ್ಡ್ ಮೈ ಲೈಫ್. ಓಕೆ, ಬಟ್ ಎಂಜಾಯ್ಮೆಂಟ್ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದೆ ಅಷ್ಟೇನೆ. ಬಿಯಾಂಡ್ ದ ಲಿಮಿಟ್ ಅಲ್ಲಿ ಯಾರನ್ನ ಹರ್ಟ್ ಮಾಡೋದಾಗಲಿ ಯಾವತ್ತೂ ನಾನು ಅಂಡ್ ಬೇರೆಯವ್ರ ತರ ನನಗೂ ಆಸೆ ಆಕಾಂಕ್ಷೆ ಇದೆ. ಎಸ್, ಬಟ್ ಅಪಾರ್ಟ್ ಫ್ರಮ್ ನನಗೆ ಇದೆಲ್ಲ ಬಂದಿದ್ದು ಅಷ್ಟೇನೆ. ಇದೊಂದು ನಾವು ಲೈಫ್ ನೋಡಿದೀವಿ, ಎಲ್ಲಾರು ನೋಡಿದೀವಿ. ಈ ತರ ಇದೆ, ಆ ತರ ಇದೆ, ಪ್ರಾಬ್ಲಮ್ಸ್ ಅಂದ್ರೆ ಏನು, ಹೆಲ್ಪ್ ಮಾಡಿದೀವಿ. ಯಾಕೆ ಹೆಲ್ಪಿಂಗ್ ನೇಚರ್ ಬರ್ತಂದ್ರೆ, ನಾವು ಕೊಟ್ಬಿಡ, ನಮ್ ಕೈಲೇನಿದೆ ಅಷ್ಟು ಕೊಡೋಣ ಅನ್ನೋದು ಬಂದ್ಬಿಡುತ್ತೆ. ಸೊ ಅದರಿಂದ ನಮಗೆ ವಿ ನಾಟ್ ಫೀಲ್ ದಟ್ ಸ್ಟಾರ್ಡಮ್ ವಿಲ್ ಬಿಕಮ್ ಸೋ ಇಂಪಾರ್ಟೆಂಟ್ ಅಂತ ಅನ್ನಲ್ಲ. ಯೂಶಲಿ ಹೇಳ್ತಾರಲ್ಲ ಗೊತ್ತಾ, ಹಿಂದಕ್ಕೆ ತಿರುಗಿ ನೋಡ್ಬೇಡಿ ಮುಂದಕ್ಕೆ ಹೋಗ್ತಾರೆ. ಯಾವಾಗ ಹಿಂದಕ್ಕೆ ತಿರುಗಿ ನೋಡ್ಬೇಕು, ನಾವ್ ಹೆಂಗಿದ್ದು ಅನ್ನೋದು ಒಂದ್ಸತಿ ನೋಡ್ಬೇಕು. ಸಿಂಹಾವಲೋಕನ.
ಅವಾಗ ನಾವು ನೋಡಿದಾಗ ಗೊತ್ತಾಗೋದು ಹಂಗಿದ್ದೋ ನಾವು ಇಲ್ಲಿವರೆಗೂ ತಗೊಂಬಂದೇನಪ್ಪ ನಾವು ಇನ್ ಮುಂದೆನೂ ಹಿಂಗೆ ನಡಿಬೇಕು, ಬಟ್ ಹಿಂದೆ ಇರೋದನ್ನ ಮರಿಬಾರ್ದು ಯಾವಾಗ. ಯು ಶುಡ್ ನಾಟ್ ಫರ್ಗೆಟ್ ದ ಪಾಸ್ಟ್.